ಶರಣ ಸಾಹಿತ್ಯಕ್ಕೆ ಬಂದಾಗ ಅಕ್ಕ ಮಹಾದೇವಿಯವರು ಮುಂಚೂಣಿಯಲ್ಲಿ ನಿಲ್ತಾರೆ. ಅಕ್ಕ ಮಹಾದೇವಿ ಮಹಾಶಿವನ ಚನ್ನಮಲ್ಲಿಕಾರ್ಜುನನ ಅದ್ಭುತವಾದಂಥ ಆರಾಧಕಿ. ಸೊ ಅವರ ಒಂದೆರಡು ಸಾಲುಗಳನ್ನು ಕೇಳೋಣ. ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಅಂತ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ. ಆ ಒಂದೆರಡು ಸಾಲುಗಳನ್ನು ಈ ವಚನದ ಮೂಲಕ. ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ರತ್ನದ ಸಂಕೋಲೆಯಾದರೆ. ಚಿನ್ನದ ಕತ್ತಿಯಲಿ ತಲೆಯ ಹೊಯ್ದರೆ, ಚಿನ್ನದ ಕತ್ತಿಯಲಿ ತಲೆಯ ಹೊಯ್ದರೆ ಸಾಯದೆ ಪರೆ, ಸಾಯದೆ ಪರೆ, ಚಿನ್ನದ ಕತ್ತಿಯಲಿ ತಲೆಯ ಹೊಯ್ದರೆ ಸಾಯದೆ ಪರೆ, ಲೋಕದ ಭಜನೆಯ ಭಕ್ತಿಯಲಿ ಸಿಲುಕಿದರೆ, ಲೋಕದ ಭಜನೆಯ ಭಕ್ತಿಯಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ, ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ, ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ, ರತ್ನದ ಸಂಕೋಲೆಯಾದರೆ. ಎಷ್ಟು ಅದ್ಭುತವಾದ ಸಾಲುಗಳನ್ನು ಅಕ್ಕ ಮಹಾದೇವಿಯವರು ಹಾಡ್ತಾ ಇದ್ದಾರೆ ಇಲ್ಲಿ. ರತ್ನದ ಸಂಕೋಲೆ, ಚಿನ್ನ ಬೆಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಂಕೋಲೆ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕೈ ಕಾಲು ಕಟ್ಟಿಟ್ರೆ ಅದು ಬಂಧನನೇ ತಾನೇ. ಇದು ಚಿನ್ನದಿಂದ ಮಾಡಿರೋಂತಹ ಸಂಕೋಲೆ, ವಜ್ರಗಳಿಂದ ಮಾಡಿರೋಂತಹ ಒಂದು ಸಂಕೋಲೆಗಳು ಇದು ಅಂತ ಹೇಳ್ಬಿಟ್ಟು ಅದೇನು ಸ್ವಾತಂತ್ರ್ಯ ಕೊಡುತ್ತಾ? ಅದು ಕೂಡ ಬಂಧನನೇ. ಹಾಗೆಯೇ ಚಿನ್ನದ ಕತ್ತಿಯಲ್ಲಿ ತಲೆಯನ್ನು ಹೊಯ್ದರೆ ಸಾಯದೇ ಇರ್ತಾರೆ. ಅಯ್ಯೋ ಇದು ಚಿನ್ನದ ಕತ್ತಿ, ಚಿನ್ನದ ಕತ್ತಿಯಿಂದ ಆಫ್ಕೋರ್ಸ್ ಚಿನ್ನದ ಕತ್ತಿಯಿಂದ ಖಂಡಿತವಾಗಿ ಸಾಯ್ತಾರೆ. ಸೊ ಹಾಗೆ ಇಲ್ಲಿ ಒಂದು ವಾಸ್ತವದ ಪರಿವೆ ಹಾಗೂ ಲೌಕಿಕ ಭಾವನೆಯನ್ನು ಅಕ್ಕ ಮಹಾದೇವಿಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಲೌಕಿಕ ಅಲೌಕಿಕ ಭಾವನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾವುದು ಬಂಧನ, ಯಾವುದು ಬಂಧನ ಅಲ್ಲ. ಮತ್ತು ವಸ್ತು ವ್ಯಾಮೋಹ. ಸೊ ವಸ್ತು ವ್ಯಾಮೋಹದ ಮೇಲೂ ಕೂಡ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಹೇಳ್ತಾರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುತ್ತಾ. ನಾವು ಏನೇ ಭಕ್ತಿ ಪೂಜೆ ಪಂಥಗಳನ್ನು ಮಾಡಿದ್ರೂ ಕೂಡ ಜನನ ಮರಣಗಳಿಂದ ಮುಕ್ತಿ ಪಡಿಬೇಕು ಅಂದರೆ ಪರಮಾತ್ಮ ನಿನ್ನನ್ನು ಸೇವಿಸಬೇಕು, ಅಂದರೆ ನಿನ್ನಲ್ಲಿ ಸೇವೆಗೊಳ್ಳಬೇಕು, ನಿನ್ನನ್ನು ಸೇವಿಸ್ಕೊಂಡು ಜೀವನ ಮಾಡಬೇಕು, ಮಹಾಶಿವನ ಆರಾಧನೆ ಮಾಡಬೇಕು, ಅವನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ಅದೇ ಸ್ವಾತಂತ್ರ್ಯ ಮೋಸ್ಟ್ಲಿ ಅನಿಸುತ್ತೆ ಅಕ್ಕನವರು ಹೇಳೋ ಪ್ರಕಾರ. ನನ್ನ ಪ್ರಕಾರ ಕೂಡ ಅದೇ ಅನಿಸುತ್ತೆ. ಮಹಾಶಿವನಲ್ಲಿ ಮನಸ್ಸನ್ನು ಇಡೋದೇ, ಮಹಾಶಿವನನ್ನು ಪ್ರೀತಿಸೋದೇ ಸ್ವಾತಂತ್ರ್ಯ. ಸೊ ಹಾಗಾಗಿ ಈ ಲೌಕಿಕದ ಒಂದು ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ, ಅದರಿಂದ ಹೊರತಾಗಿ ಬಂದು ಏನು ಪ್ರೀತಿ ಇದೆ, ಭಕ್ತಿ ಇದೆ, ಅದನ್ನು ನಮ್ಮ ಮಹಾಶಿವನಿಗೆ ತೋರಿಸೋಣ ಅಂತ ಅಕ್ಕ ಎಲ್ಲೋ ಹೇಳ್ತಾ ಇದ್ದಾರೆ ಅಂತ ನನ್ನ ಭಾವನೆ.